ಕನ್ನಡ ಧರ್ಮ, ಲಿಂಗಾಯತ ಧರ್ಮದ ಫ್ಯೂಚರಿಸ್ಟಿಕ್ ಕ್ರಾಂತಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಬನ್ನಿ, ಇವತ್ತು ನಾವು ಒಂದು ಟೈಮ್ ಮಿಷನ್ ಹತ್ತಿ 800 ವರ್ಷಗಳ ಹಿಂದಕ್ಕೆ ಹೋಗೋಣ. ಬ್ರಿಟನ್ನ ಮ್ಯಾಗ್ನಾ ಕಾರ್ಟಾ ಅಥವಾ ಫ್ರೆಂಚ್ ಕ್ರಾಂತಿಯ ಬಗ್ಗೆ ನಾವು ಓದಿರುತ್ತೇವೆ. ಆದರೆ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ನಡೆದಿದ್ದು ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಎನ್ನುವುದು ನಿಮಗೆ ಗೊತ್ತೇ? ಹೌದು, ಅದುವೇ 12ನೇ ಶತಮಾನದ ಕಲ್ಯಾಣ ಕ್ರಾಂತಿ. ಇವತ್ತು ನಾವು ಮಾತನಾಡುತ್ತಿರುವುದು ಲಿಂಗಾಯತ ಧರ್ಮದ ಬಗ್ಗೆ. ಇದು ಕೇವಲ ಒಂದು ಧಾರ್ಮಿಕ ಪಂಥವಲ್ಲ, ಇದೊಂದು ಅತ್ಯಂತ ವೈಜ್ಞಾನಿಕ, ಮೌಢ್ಯ ವಿರೋಧಿ ಮತ್ತು ಸೋಷಿಯಲ್ ಈಕ್ವಾಲಿಟಿಯನ್ನು ಸಾರಿದ ಮಾಡರ್ನ್ ಚಳವಳಿ. ಈ ಧರ್ಮ ಯಾಕೆ ಎಲ್ಲಾ ಧರ್ಮಗಳಿಗಿಂತ ಭಿನ್ನ? ಇದು ಜಗತ್ತಿನಾದ್ಯಂತ ಯಾಕೆ ಪಸರಿಸಲಿಲ್ಲ? ಮತ್ತು ಇವತ್ತಿನ ಕಾಲಕ್ಕೆ ಈ ಧರ್ಮ ಹೇಗೆ ಅಪ್ಡೇಟ್ ಆಗಬೇಕು? ಎಲ್ಲವನ್ನು ವಸ್ತುನಿಷ್ಠವಾಗಿ ನೋಡೋಣ. ಉಗಮ ಮತ್ತು ಬಂಡಾಯದ ಹಿನ್ನೆಲೆ. 1106 ಸಿಇ ಸುಮಾರಿಗೆ ಬಸವಣ್ಣನವರು ಜನಿಸಿದಾಗ ಸಮಾಜ ಹೇಗಿತ್ತು ಗೊತ್ತಾ? ಜಾತಿ ಪದ್ಧತಿ ಉತ್ತುಂಗದಲ್ಲಿತ್ತು. ಮಹಿಳೆಯರಿಗೆ ಸ್ಥಾನಮಾನವಿರಲಿಲ್ಲ. 8 ವರ್ಷದ ಬಾಲಕನಾಗಿದ್ದಾಗ ಬಸವಣ್ಣನವರು ತಮಗೆ ಮಾಡಬೇಕಿದ್ದ ಉಪನಯನ ಶಾಸ್ತ್ರವನ್ನೇ ನಿರಾಕರಿಸಿದರು. ಯಾಕೆ ಗೊತ್ತಾ? ತಮ್ಮ ಅಕ್ಕನಿಗೆ ಇಲ್ಲದ ಸಮಾನತೆ ತನಗೂ ಬೇಡ ಎನ್ನುವ ವೈಚಾರಿಕ ನಿಲುವು ಅವರದಾಗಿತ್ತು. ಅವರು ಮುಂದೆ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾದರು. ಆದರೆ ಅಧಿಕಾರಕ್ಕಿಂತ ಅವರಿಗೆ ಸಮಾಜ ಸುಧಾರಣೆಯೇ ಮುಖ್ಯವಾಗಿತ್ತು. ಅವರು ಸ್ಥಾಪಿಸಿದ್ದು ಲಿಂಗಾಯತ ಧರ್ಮ. ಇದು ವೈದಿಕ ಧರ್ಮದ ಕರ್ಮ ಸಿದ್ಧಾಂತ ಮತ್ತು ಪುರೋಹಿತಶಾಹಿಗೆ ನೇರವಾದ ಆಂಟಿಥೀಸಿಸ್ ಆಗಿತ್ತು. ವೈಜ್ಞಾನಿಕ ತತ್ವ ಮತ್ತು ಮೌಢ್ಯ ವಿರೋಧ. ಲಿಂಗಾಯತ ಧರ್ಮವನ್ನು ನಾವು ವೈಜ್ಞಾನಿಕ ಎಂದು ಯಾಕೆ ಕರೆಯುತ್ತೇವೆ? ಇಲ್ಲಿ ಕೆಲವು ಪಾಯಿಂಟ್ಗಳನ್ನ ಗಮನಿಸಿ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಭವ್ಯವಾದ ದೇವಸ್ಥಾನಗಳನ್ನು ಕಟ್ಟುವುದು ಹಣದ ಪೋಲು ಎಂದು ಬಸವಣ್ಣನವರು ನಂಬಿದ್ದರು. ದೇಹವೇ ದೇಗುಲ ಎನ್ನುವ ಮೂಲಕ ದೇವರನ್ನು ಹೊರಗೆ ಹುಡುಕುವ ಬದಲು ನಮ್ಮೊಳಗೆ ಕಾಣುವ ಸೈಕಲಾಜಿಕಲ್ ಕಾನ್ಸೆಪ್ಟ್ ತಂದರು. ಇಷ್ಟಲಿಂಗದ ಕ್ರಾಂತಿ. ಯಾವುದೇ ಮಧ್ಯವರ್ತಿ ಪುರೋಹಿತರಿಲ್ಲದೆ ವ್ಯಕ್ತಿ ತನ್ನ ದೇವರನ್ನು ತಾನೇ ಪೂಜಿಸುವ ಸ್ವಾತಂತ್ರ್ಯವನ್ನು ಇಷ್ಟಲಿಂಗ ನೀಡಿತು. ಮೌಢ್ಯ ವಿರೋಧ. ಜ್ಯೋತಿಷ್ಯ, ಮುಹೂರ್ತ, ರಾಹುಕಾಲಗಳನ್ನು ಶರಣರು ನಂಬಲಿಲ್ಲ. ದಿನವಿರಲಿ ವಾರವಿರಲಿ ಶಿವನ ನೆನೆದವನೇ ಧನ್ಯ ಎಂದು ಸಾರಿದರು. ಗ್ರಹಣಗಳ ಕಾಲದ ಮೈಲಿಗೆಯನ್ನು ಅವರು ತಿರಸ್ಕರಿಸಿದ್ದು ಅಂದಿನ ಕಾಲಕ್ಕೆ ಅತ್ಯಂತ ಪ್ರಗತಿಪರವಾದ ವೈಜ್ಞಾನಿಕ ಹೆಜ್ಜೆಯಾಗಿತ್ತು. ಜೈವಿಕ ಪ್ರಕ್ರಿಯೆಗಳ ಪವಿತ್ರತೆ. ಜನನ, ಮರಣ ಮತ್ತು ಮಹಿಳೆಯರ ಋತುಚಕ್ರವನ್ನು ಸೂತಕ ಎಂದು ಕರೆಯುವುದನ್ನು ಲಿಂಗಾಯತ ಧರ್ಮ ಕಟುವಾಗಿ ವಿರೋಧಿಸಿತು. ಅನುಭವ ಮಂಟಪ. ಜಗತ್ತಿನ ಮೊದಲ ಪಾರ್ಲಿಮೆಂಟ್. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಕೇವಲ ಒಂದು ಧಾರ್ಮಿಕ ಸಭೆಯಾಗಿರಲಿಲ್ಲ. ಅಲ್ಲಿ ಚಮ್ಮಾರರು, ನೇಕಾರರು, ಅಗಸರು ಮತ್ತು ಮಹಿಳೆಯರು ಎಲ್ಲರೂ ಸಮಾನವಾಗಿ ಕುಳಿತು ಚರ್ಚಿಸುತ್ತಿದ್ದರು. ಅಲ್ಲಿ 770 ಶರಣರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇದೇ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಅಡಿಪಾಯ. ಅಲ್ಲಿ ಅಕ್ಕಮಹಾದೇವಿಯಂತಹ ಕ್ರಾಂತಿಕಾರಿ ಮಹಿಳೆಯರು ಸಾಂಪ್ರದಾಯಿಕ ವಿವಾಹದ ಕಟ್ಟುಪಾಡುಗಳನ್ನು ಮೀರಿ ತಮ್ಮ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಘೋಷಿಸಿದರು. ಆಯ್ದಕ್ಕಿಲಕ್ಕಮ್ಮ ತನ್ನ ಪತಿಯ ತಪ್ಪನ್ನು ತಿದ್ದುವಷ್ಟು ಜ್ಞಾನ ಮತ್ತು ಧೈರ್ಯವನ್ನು ಹೊಂದಿದ್ದಳು. ಇಂಥ ಅದ್ಭುತವಾದ ಪಾರ್ಲಿಮೆಂಟ್ ಕುರಿತು ಸವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚಿಸೋಣ. ಆರ್ಥಿಕ ಕ್ರಾಂತಿ. ಕಾಯಕ ಮತ್ತು ದಾಸೋಹ. ಲಿಂಗಾಯತ ಧರ್ಮದ ಪ್ರಮುಖ ಮಂತ್ರ ಕಾಯಕವೇ ಕೈಲಾಸ, ಅಂದರೆ ಕೆಲಸವೇ ದೇವರು. ಯಾವುದೇ ಕೆಲಸ ಸಣ್ಣದಲ್ಲ ಅಥವಾ ದೊಡ್ಡದಲ್ಲ. ಪ್ರಾಮಾಣಿಕವಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಪವಿತ್ರ. ಇನ್ನೊಂದು ಮುಖ್ಯವಾದದ್ದು ದಾಸೋಹ. ನಾವು ದುಡಿದದ್ದನ್ನು ನಾವೇ ತಿನ್ನಬಾರದು, ಸಮಾಜಕ್ಕೆ ಹಂಚಬೇಕು ಎನ್ನುವ ಕಾನ್ಸೆಪ್ಟ್ ಇದು. ಇದು ಇಂದಿನ ಸೋಷಿಯಲಿಸ್ಟ್ ಚಿಂತನೆಗಳಿಗೆ 800 ವರ್ಷಗಳ ಮೊದಲೇ ಬಂದಿತ್ತು. ಈ ಧರ್ಮ ಜಾಗತಿಕವಾಗಿ ಪಸರಿಸದಿರಲು ಕಾರಣಗಳೇನು? ಈಗ ಒಂದು ಮುಖ್ಯ ಪ್ರಶ್ನೆ. ಇಷ್ಟೊಂದು ಗ್ರೇಟ್ ಆದ ಧರ್ಮ ಬೌದ್ಧ ಧರ್ಮದಂತೆ ಪ್ರಪಂಚದಾದ್ಯಂತ ಯಾಕೆ ಪಸರಿಸಲಿಲ್ಲ? ಸಂಶೋಧನೆಗಳು ಕೆಲವು ಕಾರಣಗಳನ್ನು ಹೇಳುತ್ತವೆ. 1. ಭಾಷಾ ಮಿತಿ. ಲಿಂಗಾಯತ ಧರ್ಮದ ಮೂಲ ತತ್ವಗಳು ವಚನಗಳ ರೂಪದಲ್ಲಿ ಕನ್ನಡ ಭಾಷೆಯಲ್ಲಿದ್ದವು. ಬೌದ್ಧ ಧರ್ಮವು ಪಾಲಿ ಮತ್ತು ಸಂಸ್ಕೃತವನ್ನು ಬಳಸಿಕೊಂಡರೆ ಲಿಂಗಾಯತ ಧರ್ಮವು ಕರ್ನಾಟಕದ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಯಿತು. 2. ಕಲ್ಯಾಣ ಕ್ರಾಂತಿಯ ಹಿಂಸೆ. ರಾಜ ಬಿಜ್ಜಳನ ಕೊಲೆಯ ನಂತರ ಶರಣರು ತೀವ್ರವಾದ ಹಿಂಸೆಯನ್ನು ಎದುರಿಸಬೇಕಾಯಿತು. ವಚನಗಳನ್ನು ರಕ್ಷಿಸುವುದೇ ಅವರ ಮೊದಲ ಆದ್ಯತೆಯಾಯಿತು. ಆದ್ದರಿಂದ ವಚನಗಳ ಕಟ್ಟುಗಳನ್ನು ಎತ್ತಿಕೊಂಡು ದೇಶದಾದ್ಯಂತ ಶರಣರು ಓಡಿಹೋದರು. ವೈದಿಕರು ಸಾವಿರಾರು ಶರಣರನ್ನು ಹಿಡಿದು ಕೊಂದರು. ಅದೆಷ್ಟೋ ವಚನಗಳನ್ನು ಸುಟ್ಟು ಹಾಕಿದರು. ಇದರಿಂದ ಧರ್ಮ ಪ್ರಚಾರ ಕುಂಠಿತವಾಯಿತು. ಇದರ ಕುರಿತು ಕೂಡ ಮುಂದಿನ ದಿನಗಳಲ್ಲಿ ಚರ್ಚಿಸೋಣ. 3. ರಾಜಕೀಯ ಬೆಂಬಲದ ಕೊರತೆ. ಅಶೋಕ ಚಕ್ರವರ್ತಿಯಂತಹ ದೊಡ್ಡ ಅರಸರು ಬೌದ್ಧ ಧರ್ಮಕ್ಕೆ ನೀಡಿದಂತಹ ಅಂತಾರಾಷ್ಟ್ರೀಯ ಮಿಷನರಿ ಸಪೋರ್ಟ್ ಲಿಂಗಾಯತ ಧರ್ಮಕ್ಕೆ ಸಿಗಲಿಲ್ಲ. 4. ಸಂಸ್ಕೃತೀಕರಣ.
12ನೇ ಶತಮಾನದ ನಂತರ ಲಿಂಗಾಯತ ಧರ್ಮವು ಮತ್ತೆ ವೈದಿಕ ಆಚರಣೆಗಳ ಪ್ರಭಾವಕ್ಕೆ ಒಳಗಾಯಿತು, ಅಂದರೆ ಸ್ಯಾನ್ಸ್ಕ್ರೈಸೇಷನ್ ಆಯಿತು. ಇದರಿಂದ ಅದರ ವಿಶಿಷ್ಟ ಸ್ವರೂಪ ಮರೆಯಾಯಿತು. ಪ್ರಸ್ತುತ ಮಿತಿಗಳು ಮತ್ತು ಸುಧಾರಣೆಗಳು. ಇವತ್ತು ಲಿಂಗಾಯತ ಸಮಾಜವು ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಸಮೀಕ್ಷೆಯ ಪ್ರಕಾರ ಅರ್ಧದಷ್ಟು ಲಿಂಗಾಯತ ಮಹಿಳೆಯರು ಇಂದಿಗೂ ಆರ್ಥಿಕ ಸ್ವಾತಂತ್ರ್ಯ ಹೊಂದಿಲ್ಲ ಮತ್ತು ವರದಕ್ಷಿಣೆಯಂತಹ ಮೌಢ್ಯಗಳು ಇನ್ನೂ ಉಳಿದಿವೆ. ನಾವು ಬದಲಾಗಬೇಕಾದ ದಾರಿಗಳು. ವಚನಗಳ ಜಾಗತೀಕರಣ. ವಚನಗಳನ್ನು ವಿಶ್ವದ ಪ್ರಮುಖ ಭಾಷೆಗಳಿಗೆ ಅತ್ಯುನ್ನತ ಮಟ್ಟದಲ್ಲಿ ಅನುವಾದ ಮಾಡಬೇಕು. ಆಂತರಿಕ ಜಾತಿ ಭೇದ ನಿರ್ಮೂಲನೆ. ಲಿಂಗಾಯತ ಧರ್ಮದ ಒಳಗೆ ಇರುವ ಉಪಜಾತಿಗಳನ್ನು ಅಳಿಸಿ ಒಂದೇ ಕುಲ ಎಂಬ ಭಾವನೆ ಮೂಡಬೇಕು. ನಿಜಾಚರಣೆ. ವೈದಿಕ ಮಾದರಿಯ ಮದುವೆ ಸಮಾರಂಭಗಳ ಬದಲು ವಚನ ಆಧಾರಿತ ಸರಳ ಆಚರಣೆಗಳನ್ನು ಅಳವಡಿಸಿಕೊಳ್ಳಬೇಕು. ಮಹಿಳಾ ಪೀಠಾಧಿಕಾರ. ಶರಣರ ಪರಂಪರೆಯಂತೆ ಮಹಿಳೆಯರಿಗೆ ಮಠಗಳಲ್ಲಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚಿನ ಪಾತ್ರ ನೀಡಬೇಕು. ಸ್ನೇಹಿತರೆ, ಲಿಂಗಾಯತ ಧರ್ಮ ಕೇವಲ ಒಂದು ಧಾರ್ಮಿಕ ವರ್ಗಕ್ಕೆ ಸೇರಿದ್ದಲ್ಲ, ಅದು ಇಡೀ ಮಾನವ ಕುಲಕ್ಕೆ ಅಗತ್ಯವಾದ ಒಂದು ಲೈಫ್ ಫಿಲಾಸಫಿ. ಬಸವಣ್ಣನವರ ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮಾತು ಇಂದಿನ ದ್ವೇಷದ ಜಗತ್ತಿಗೆ ಅತ್ಯಂತ ಅಗತ್ಯವಾದ ಮದ್ದಾಗಿದೆ. ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ, ಆದರೆ ಅದು ವೈಚಾರಿಕತೆಯಿಂದ ಕೂಡಿರಲಿ. ಬನ್ನಿ, 12ನೇ ಶತಮಾನದ ಆ ಕ್ರಾಂತಿಯನ್ನು 21ನೇ ಶತಮಾನಕ್ಕೆ ತರೋಣ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಭೀಮ್, ಜೈ ಬಸವ.